ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಅಂಬುರುಗದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಫಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ತಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪನಿ ಕಥಾಮೃತವೋ. ಯಾರೆಂದು ಕೇಳಿ ಬಲ್ಲಿರಿ. ಅಮರೇಂದ್ರನೆಂದು ಕೇಳಬಲ್ಲೆ. ನಾವೇ ಸರಿ. ಏನು ಹೊರಟು ಬಂದ ಕಾರ್ಯ ಕೇಳಬೇಕು. ಧರಣಿ ಪಾಲಕ ಕೀಳು ಸುರಪಾಲ ನಾಗದೋಳು
ಧರಣಿ ಪಾಲಕ ಕೀಳು ಸುಧರ್ಮ ಸಭೆಯಲ್ಲಿ ಸೇರಿರುವಂತಹ ಸಮಸ್ತ ದೇವತೆಗಳು ನೀವೆಲ್ಲ ಸುಮನಸರೇ ಆಗಿ ದೇವೇಂದ್ರನ ಮಾತನ್ನು ಆಲಿಸಬೇಕು. ನೀವೆಲ್ಲರೂ ತಿಳಿದಿರುವಂತೆ ಪುರಂದರನಾಮಕನಾದಂತಹ ನಾನು 100 ಯಾಗವನ್ನು ಮಾಡುವುದರ ಮೂಲಕವಾಗಿ ಅರ್ಹತೆಯನ್ನು ಗಳಿಸಿಕೊಂಡೆ. ತ್ರಿಮೂರ್ತಿಗಳೇ ಅನುಗ್ರಹಿಸಿದರು. ಸುಧರ್ಮ ಸಭೆಯ ಅಧಿಕಾರಿಯಾಗಿ ದಿಕ್ಪಾಲಕರನ್ನು ಸಭಾಸದರನ್ನಾಗಿರಿಸಿಕೊಂಡು ಪ್ರಪಂಚದಲ್ಲಿ ಧರ್ಮ ಸ್ಥಾಪನೆ ಮಾಡಬೇಕು. ಪ್ರಪಂಚವೆನ್ನುವುದು ಕೇವಲ ಈ ಸ್ವರ್ಗಕ್ಕೆ ಸೀಮಿತವಾಗುವುದಲ್ಲ. ಅದಳ ಹಿತಳ ಭೂತಳ ರಸಾತಳ ಪಾತಾಳ ಮೊದಲಾದಂತಹ ಕೆಳಗಿನ 7 ಲೋಕಗಳು, ಭೂಲೋಕ, ಭೋರ್ಲೋಕ, ಸುವರ್ಲೋಕ, ಮಹರ್ಲೋಕ, ಮಧ್ಯಾದಿಲೋಕ, ಊರ್ಧ್ವ 7 ಲೋಕಗಳು, 14 ಲೋಕಗಳಲ್ಲಿ ಧರ್ಮ ಹೇಗಿರಬೇಕೆನ್ನುವುದರ ಹೊಣೆಗಾರಿಕೆಯನ್ನು ಹೊತ್ತವನು ನಾನು. ಅಗ್ನಿ ತೇಜೋಧಿಪತಿಯಾದಂತಹ ನೀನು, ವರುಣ ಜಲಾಧಿಪತಿಯಾದಂತಹ ನೀನು, ಯಮ ಧರ್ಮಾಧಿಪತಿಯಾದಂತಹ ನೀವೆಲ್ಲರೂ ಕೂಡ ಈ ಸಮಸ್ತ ಜಗತ್ತಿನಲ್ಲಿ ಗಾಳಿ, ನೀರು, ಬೆಂಕಿ ಹೇಗೆ ಎಲ್ಲಿ ಇರಬೇಕು ಹಾಗೆ ಅಷ್ಟು ಇರುವ ಹಾಗೆ ನೋಡಿಕೊಳ್ಳುವಂತ ಹೊಣೆಗಾರಿಕೆಯನ್ನು ಹೊತ್ತವರು. ಭೂಲೋಕದಲ್ಲಿ ಯಜ್ಞ ಮಾಡ್ತಾರೆ. ಯಜ್ಞ ಮಾಡಿ ಅವರು ಅರ್ಪಿಸುವಂತ ಹವಿಸ್ಸನ್ನು ದೇವತೆಗಳಾದಂತಹ ನಮಗೆ ತಂದುಕೊಡುವವನು ಅಗ್ನಿದೇವ. ಆದ್ದರಿಂದಲೇ ಆತನಿಗೆ ಹವ್ಯವಾಹನ ಎಂದು ಹೆಸರು. ಅಗ್ನಿದೇವನಿತ್ತಂತಹ ಹವಿಸ್ಸನ್ನು ಭುಂಜಿಸಿ ಬಲಿಷ್ಠರಾದಂತಹ ತೇಜವಂತರಾದಂತಹ ನಾವು ದೇವತೆಗಳು ಲೋಕಕ್ಕೆ ಅನುಗ್ರಹಿಸುತ್ತಾ ಇರುತ್ತೇವೆ. ಆದರೆ 30 ವರ್ಷದ ಯುವಕರಲ್ಲಿ ಭೂಲೋಕದಲ್ಲಿ ಎಂತಹ ಉತ್ಸಾಹ ತುಂಬಿರ್ತದೆ. ಆ ಉತ್ಸಾಹ ದೇವತೆಗಳಲ್ಲಿ ನಿರಂತರವಾಗಿರ್ತದೆ. ಆದ್ದರಿಂದಲೇ ಸುರರಾದಂತಹ ದೇವತೆಗಳಾದಂತಹ ನಮಗೆ ತ್ರಿದಶರು ಎಂದು ಕರೆಯುವುದಲ್ಲವೇ. ಇದು ಸುಖದ ಸಾಮ್ರಾಜ್ಯ, ದುಃಖ ಇಲ್ಲ. ಆದ್ದರಿಂದ ನಾಕ ಲೋಕಕ್ಕೆ ಎಲ್ಲ ಕಣ್ಣಿರುವುದು ಸ್ವರ್ಗದ ಮೇಲೆ. ಯಾಕೆ? ಭೋಗ ಉಂಟು, ತಿನ್ನುವುದಕ್ಕುಂಟು, ಕುಡಿಯುವುದಕ್ಕುಂಟು, ನರ್ತನ ಉಂಟು, ಯಕ್ಷರಿದ್ದಾರೆ, ಗಂಧರ್ವರಿದ್ದಾರೆ. ಸುಖದ ಸಾಮ್ರಾಜ್ಯ ಸ್ವರ್ಗ ಅಂತ ಅವರ ಕಲ್ಪನೆ. ಯಾರಿಗೂ ದುಃಖ ಇಲ್ಲ. ಒಮ್ಮೊಮ್ಮೆ ದುಃಖ ಇರುವುದು ಹಾಗೆ ನಮ್ಮಂತಹ ಕೆಲವ ಅಷ್ಟದಿಕ್ಪಾಲಕರಿಗೆ. ಕಾರಣ ಏನು ಯೋಚನೆ ಮಾಡಿದರೆ, ಕಶ್ಯಪ ಬ್ರಹ್ಮರ ಮಕ್ಕಳು ನಾವು, ಆದಿತೇಯರು. ಅದಿತಿ ನಮ್ಮಮ್ಮ, ಹಾಗೆಯೇ ದಿತಿಯು ಕೂಡ ನಮ್ಮಪ್ಪ ಕಶ್ಯಪರ ಮಡದಿ. ಅವರಿಂದ ರಾಕ್ಷಸರ ಹುಟ್ಟು, ದೈತ್ಯರವರು.